ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಸೊ ನಮಗಂತೂ ಮ್ಯಾಂಗೋ ಸೀಸನ್ನು ಮುಗೀತಾ ಬರ್ತಿದೆ ಅಲ್ವಾ. ಸೊ ಅದರಿಂದ ನಾನು ಮ್ಯಾಂಗೋ ಐಸ್ ಕ್ರೀಮ್ ಆದರೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಸೊ ನಾವು ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಮ್ಯಾಂಗೋ ಸೀಸನ್ ಮುಗಿಯೋಷ್ಟೊಳಗಡೆ ಒಂದು ಸರಿ ಆದರೂ ಮಾಡಬೇಕು ಅಂದ್ಕೊಂಡೆ, ನಾನು ಟೈಮೇ ಸಿಗಲಿಲ್ಲ. ಅದರಿಂದ ಇವಾಗಾದರೆ ಮಾಡಿದ್ದೀನಿ. ಸೊ ಬನ್ನಿ ನಾವು ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ನೋಡೋಣ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಾದರೆ ನಾನು ಹೇಳ್ಕೊಡ್ತೀನಿ ನೋಡಿ. ಹಾಗೆ ಕ್ಯಾಂಡೀಸ್ ಕೂಡ ಮಾಡಿದ್ದೀನಿ ನಾನು ಸೇಮ್ದ್ರಲ್ಲಿ. 2 ಟೈಪ್ಸ್ ಆದರೆ ಮಾಡಿದ್ದೀನಿ ನಾನು ಒಂದೇ ಸರಿ. ಸೊ ನೀವೇನಾದರೂ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ತುಂಬ ಬೇಕಿಂಗ್ ಬಗ್ಗೆ ವೀಡಿಯೋಸ್ ಇದೆ, ಒಂದು ಸರಿ ಹೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ನಾನು 1 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಸೊ ವಿಪ್ಪಿಂಗ್ ಕ್ರೀಮ್ ಆದರೂ ತೊಗೋಬೋದು, ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಫ್ರೆಶ್ ಕ್ರೀಮ್ ಆದರೂ ತೊಗೋಬೋದು. ನಾನು 1 ಕಪ್ ಆದರೆ ತಗೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ನಮಗಿದು ಸಾಫ್ಟ್ ಪೀಕ್ಸ್ ಬರಬೇಕು. ನಮಗೆ ನಾವು ಕೇಕ್ಗೆಲ್ಲ ಹಾಕ್ತಿರಲ್ಲ ಆ ಥರ ಬರಬಾರ್ದು, ಸ್ವಲ್ಪ ಸಾಫ್ಟ್ ಪೀಕ್ಸ್ ಆಗಿ ಇರಬೇಕು ನಮಗೆ ಈ ಕ್ರೀಮು. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಎತ್ತಿದ್ರೆ ನಮಗೆ ಬ್ಲೆಂಡ್ ಆಗಬೇಕಿದು. ಸ್ವಲ್ಪ ಬೆಂಡಾದರೆ ನಮಗಿದು ಸಾಫ್ಟ್ ಪೀಕ್ಸು ಅಂತ ಹೇಳ್ಬಿಟ್ಟು ಅರ್ಥ. ನೋಡ್ತಿದ್ದೀರಲ್ಲ, ಈ ಥರ ಇರಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಐಸ್ ಕ್ರೀಮು. ನಂತರ ನಾನಿಲ್ಲಿ ಒಂದು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೆ, ಅದನ್ನಾದರೆ ಹಾಕ್ತಿದ್ದೀನಿ. ಸೊ ಅದನ್ನ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಂತರ ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಿದ್ದೀನಿ. ಇದು ನೀವು ಯಾವ ಕಂಪ್ನಿ ಆದರೂ ತೊಗೋಬೋದು. ಇದು ಬಂದುಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ. ಹಾಕಿದ್ದಾದಮೇಲೆ ಮತ್ತೆ ನಾವು 1 ಪಾಯಿಂಟಲ್ಲಿ ಇಟ್ಕೊಂಡು ಚೆನ್ನಾಗಾದರೆ ಬೀಟ್ ಮಾಡ್ಕೊಳ್ಳೋಣ ಇದನ್ನ. 1 ಮಿನಿಟು ಇಲ್ಲ 2 ಮಿನಿಟ್ಸ್ ಆದರೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೀವು ಇದನ್ನ. ನೋಡಿ, ಈ ಥರ ಚೆನ್ನಾಗಾದರೆ ಬೀಟ್ ಮಾಡಬೇಕು. ಸೊ ನಾನು ಫಸ್ಟಲ್ಲಿ ಹಾಕಿದ್ನಲ್ಲ ಕ್ರೀಮು, ಅದೇನೂ ಇಲ್ಲ, ಹಾಲು ಚೆನ್ನಾಗಿ ಕಾಯಿಸ್ಕೊಂಡು 1 ಕಪ್ ಮಿಲ್ಕು ಕಾಯಿಸ್ಕೊಂಡು ಆರಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನು ಅದರಲ್ಲಿ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ, ಎರಡು ಟೇಬಲ್ ಸ್ಪೂನು ಶುಗರ್ ಮಿಕ್ಸ್ ಮಾಡಿ ಕಾಯಿಸ್ಕೊಂಡು ಆರಿಸ್ಕೊಂಡ್ರೆ ನಮ್ಗೆ ಆ ಕ್ರೀಮ್ ಆದರೆ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಮ್ಯಾಂಗೋ ಇದಾದರೆ ಹಾಕ್ತಿದ್ದೀನಿ. ಸೊ ಈ ಮ್ಯಾಂಗೋ ಹಣ್ಣಾಗಿರೋದು 1 ಕಪ್ ಆದರೆ ತಗೊಂಡಿದ್ದೆ ನಾನು. ಆ 1 ಕಪ್ ಹಾಕ್ಬಿಟ್ಟು ಚೆನ್ನಾಗಾದರೆ ನಾನು ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಎಷ್ಟೊಂದು ಚೆನ್ನಾಗಿ ಕಲರ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಹತ್ರ ಐಸೆನ್ಸ್ ಏನಾದರೂ ಇದ್ದರೆ ನೀವು ಐಸೆನ್ಸ್ ಸಹ ಸ್ವಲ್ಪ ಯೂಸ್ ಮಾಡಿ. ಸೊ ಮಾಡೋದೇನು ಬೇಕಾಗಿಲ್ಲ, ಯಾಕಂದರೆ ಮ್ಯಾಂಗೋ ಹಾಕಿರೋದ್ರಿಂದ ಮ್ಯಾಂಗೋ ಫ್ಲೇವರ್ ಆಟೋಮೆಟಿಕ್ ಆಗಿ ನಮಗೆ ಬರುತ್ತೆ. ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಫ್ಲೇವರು ಗೊತ್ತಾಗಬೇಕಂದ್ರೆ ನಿಮ್ಮ ಹತ್ರ ಮ್ಯಾಂಗೋ ಎಸೆನ್ಸ್ ಇದ್ದರೆ 1 TSP ಆ್ಯಡ್ ಮಾಡ್ಕೋಬೋದು ನೀವು. ನೋಡಿ, ಚೆನ್ನಾಗಿ ಇದನ್ನ ಮ್ಯಾಂಗೋ ಎಲ್ಲ ಹಾಕಿದ ಮೇಲೆ ಒಂದು 3 to 4 ಮಿನಿಟ್ಸು ಬೀಟ್ ಮಾಡ್ಕೋಬೇಕು ನಾವು. 1 ಪಾಯಿಂಟಲ್ಲಿಟ್ಟೆ ಬೀಟ್ ಮಾಡ್ಕೋಬೇಕು. ನಂತರ ಏರ್ ಟೈಟ್ ಕಂಟೈನರ್ ಬಾಕ್ಸು ಎತ್ಕೋಬೇಕಾಗುತ್ತೆ ನಾವು. ಏರ್ ಟೈಟ್ ಕಂಟೈನರ್ ಬಾಕ್ಸ್ ಎತ್ಕೊಂಡು ನಾನು ಇದನ್ನಾದರೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದು ಸರಿ ಟ್ಯಾಪ್ ಮಾಡಿಬಿಟ್ಟು ಇದಕ್ಕೆ ನಾವು ಕ್ಯಾಪ್ ಆದರೆ ಕ್ಲೋಸ್ ಮಾಡಿಬಿಟ್ಟು ಫುಲ್ ನೈಟ್ ಆದರೆ ಫ್ರಿಜ್ಜಲ್ಲಿ ಇಡೋಣ. ನಿಮಗೆ ಟೈಮ್ ಇದ್ದರೆ ಫುಲ್ ನೈಟ್ ಇಡಿ, ಇಲ್ಲಾಂದರೆ ಒಂದು 4 to 5 ಅವರ್ಸ್ ಇಟ್ಟರೂ ನಡೆಯುತ್ತೆ. ನಂತರ ಇನ್ನೊಂದು ಹಾಫ್ ನಾನು ಸೈಡಿಗೆ ತೆಗ್ದು ಇಟ್ಟಿದ್ದೆ ಅಲ್ಲ, ಸೊ ಅದರಲ್ಲಿ ವೆನಿಲಾ ಎಸೆನ್ಸ್ ಆದರೆ ನಾನು ಹಾಕ್ಕೊತಿದ್ದೀನಿ. ಸೊ ನಾನಿದು ಇವಾಗ 2 ಟೈಪ್ಸ್ ಆದರೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಹಾಫ್ ತೆಗ್ದು ಸೈಡ್ಗೆ ಇಟ್ಟಿದ್ದೆ ಅಲ್ಲ ನಾನು ಕ್ರೀಮ್ ಬೀಟ್ ಮಾಡಿದಾಗ, ಅದಕ್ಕೆ 1 TSP ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಾದರೆ ಬೀಟ್ ಮಾಡ್ತಿದ್ದೀನಿ 1 ನಿಮಿಷ ಆಗೋ ಗಂಟ. ನಂತರ ಇಲ್ಲಿ ನಾನು ಐಸ್ ಕ್ರೀಮ್ ಮೋಲ್ಡ್ಸ್ ಆದರೆ ತಗೊಂಡಿದ್ದೀನಿ. ಸೊ ನಿಮ್ಗೆ ಐಸ್ ಕ್ರೀಮ್ ಮೋಲ್ಡ್ಸ್ ಇಲ್ಲಾಂದರೆ ನೀವು ಗ್ಲಾಸಲ್ಲಿ ಇಲ್ಲ ಟೀ ಕಪ್ಸ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. ನಿಮ್ಗೆ ಈ ಥರ ಐಸ್ ಮೋಲ್ಡ್ಸ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆದರೆ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ದರೆ ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು, ಇಂಟ್ರೆಸ್ಟ್ ಇದ್ದರೆ. ನಂತರ ನೋಡಿ, ಇದಕ್ಕೆ ನಾನು ಒಂದು ವಿಪ್ಪಿಂಗ್ ಕ್ರೀಮ್ ಬ್ಯಾಗಲ್ಲಿ ಕ್ರೀಮ್ ಹಾಕ್ಕೊಂಡು ಇದಕ್ಕಾದರೆ ಫಿಲ್ ಮಾಡ್ತಿದ್ದೀನಿ. ನಂತರ ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಹಾಕ್ತಿದ್ದೀನಿ. ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು ಇದಾದರೆ ಮುಚ್ಚಿಡ್ತಾ ಇದ್ದೀನಿ, ಕವರ್ ಆದರೆ ನಾನಿಲ್ಲಿ. ಸೊ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೋಲ್ ಮಾಡ್ಕೋಬೇಕು ಇದಕ್ಕೆ ನೈಫ್ ತಗೊಂಡು. ಮಾಡಿದ್ದಾದಮೇಲೆ ನಂತರ ಇದಕ್ಕೆ ನಾವು ಈ ಸ್ಟಿಕ್ಸ್ನಾದರೆ ಇಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ತುಂಬ ಆದರೆ ತುಂಬ ಸಿಂಪಲ್ಲು ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಾದರೆ ಇರುತ್ತೆ ಈ ಐಸ್ ಕ್ರೀಮು. ನನಗೆ ವೆಣ್ಣೆಲ ಅಂದರೆ ತುಂಬ ಎಲ್ಲರೂ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ವೆಣ್ಣೆಲ ಸಹ ನಾನು ತೋರಿಸ್ತಾ ಇದ್ದೀನಿ. ನಂತರ ಇನ್ನು ಸ್ವಲ್ಪ ಮ್ಯಾಂಗೋ ಐಸ್ ಕ್ರೀಮ್ದು ನಮಗೆ ಸ್ವಲ್ಪ ಕ್ರೀಮ್ ಉಳಿದಿತ್ತಲ್ಲ, ಅದು ನಂತರ ವೆಣ್ಣೆಲ ಐಸ್ ಕ್ರೀಮ್ದು ಸ್ವಲ್ಪ ಉಳಿದಿದೆ. ಸೊ ಎರಡೂ ನಾನು ಫಿಲ್ ಮಾಡ್ತಿದ್ದೀನಿ. ಅಂದರೆ ಫಸ್ಟು ಸ್ವಲ್ಪ ಮ್ಯಾಂಗೋದು ಹಾಕ್ತಿದ್ದೀನಿ, ನಂತರ ವೆಣ್ಣೆಲದಾದರೆ ಕ್ರೀಮು ನಾನು ಇದರಲ್ಲಿ ಹಾಕ್ಕೊಂಡು ಫಿಲ್ ಮಾಡ್ಕೊತಿದ್ದೀನಿ. ಸೊ ಇದು ಸ್ವಲ್ಪ ವೆರೈಟಿ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಉಳಿದಿರೋದನ್ನ ಈ ಥರ ಆದರೆ ಮಾಡ್ತಿದ್ದೀನಿ ನಾನು. ಇದು ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಅಲ್ಲಲ್ಲಿ ವೆಣ್ಣೆಲ ಫ್ಲೇವರು ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಸಿಗುತ್ತಲ್ಲ ಬಾಯಿಗೆ, ತುಂಬ ಆದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಇದಕ್ಕೂ ಅಷ್ಟೇ, ನಾವು ಒಂದು ಕವರ್ ಆದರೆ ಹಾಕ್ಬಿಟ್ಟು
ನಂತರ ಇದಕ್ಕೆ ಐಸ್ ಕ್ರೀಮ್ ಟಿಕ್ಸ್ ಆದರೆ ಇಡ್ಕೋಬೇಕಾಗುತ್ತೆ. ಸೊ ಈ ಐಸ್ ಕ್ರೀಮ್ ಮೋಲ್ಡ್ಸ್ಗೆ ನಮ್ಗೆ ಟಿಕ್ಸ್ ಬಂದಿರುತ್ತೆ, ಬಟ್ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಇದನ್ನಾದರೆ ಯೂಸ್ ಮಾಡ್ತಾ ಇದ್ದೀನಿ ಟಿಕ್ಸ್‌ನ. ಇದನ್ನ ಫುಲ್ ನೈಟ್ ನಾನು ಡೀಪ್ ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ. ಸೊ ನೀವು ಖಂಡಿತ ಡೀಪ್ ಫ್ರಿಜ್ಜಲ್ಲೇ ಇಡ್ಕೋಬೇಕಾಗುತ್ತೆ. ನಂತರ ನೋಡಿ ನಾನು ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ನಾನು ತೆಗಿತಿದ್ರೆ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ತಿನ್ನೋವಾಗ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದು ನೀವು ಒಮ್ಮೆ ಟ್ರೈ ಮಾಡಿ. ಯಾಕಂದರೆ ಮ್ಯಾಂಗೋ ಸೀಸನ್ ಮುಗೀತಾ ಬರ್ತಿದೆಯಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನ್ನ ಕಾಮೆಂಟಲ್ಲಿ ಖಂಡಿತ ತಿಳಿಸಿ ನೀವು. ನಂತರ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ನೋಡಿದ್ರಲ್ಲ. ನಂತರ ಇದು ಐಸ್ ಕ್ರೀಮ್ ಕ್ಯಾಂಡೀಸ್ ಆದರೆ ಮಾಡಿದ್ನಲ್ಲ, ಸೊ ಅದನ್ನ ಸಹ ನಾನು ತೋರಿಸ್ತಿದ್ದೀನಿ. ಇದನ್ನ ತೆಗ್ದುಬಿಟ್ಟು ಒಂದ್ಸರಿ ನಾವು ಗ್ಲಾಸಲ್ಲಿ ನೀರು ತಗೋಬೇಕಾಗುತ್ತೆ. ಸೊ ನೀರು ಬಂದುಬಿಟ್ಟು ನಾರ್ಮಲ್ ಆಗಿರಬೇಕು. ಅಂದರೆ ಟ್ಯಾಬಲ್ಲಿ ನಮಗೆ ನಾರ್ಮಲಾಗಿ ಬರುತ್ತಲ್ಲ ವಾಟರು, ಆ ವಾಟರ್ ತಗೊಂಡು ಇದನ್ನ ಡಿಪ್ ಮಾಡಬೇಕು. ಈ ಐಸ್ ಕ್ರೀಮ್ ಮೋಲ್ಡ್ಸ್ ಇರುತ್ತಲ್ಲ, ಅದನ್ನ ಒಂದು 2 ಟೈಮ್ಸ್ ಆದರೆ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ಈ ಥರ ತೆಗೆದ್ರೆ ನಮಗೆ ಈಸಿ ಆಗಾದರೆ ಬಂದುಬಿಡುತ್ತೆ ಐಸ್ ಕ್ರೀಮು. ನೋಡಿ ಈ ಥರ ಡಿಮೋಲ್ಡ್ ಆದರೆ ಮಾಡ್ಬೋದು. ಸೊ ಎಲ್ಲನೂ ಅದೇ ರೀತಿಯಾಗಾದರೆ ತೆಗೆದು ಇಡ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಔಟ್ಸೈಡ್ ತರೋದಕ್ಕಿಂತ ಮನೇಲಿ ಈ ಥರ ಒಮ್ಮೆ ನೀವು ಮಾಡಿಕೊಡಿ. ಅವ್ರಿಗೆ ಎಷ್ಟು ಹೆಲ್ತಿಯಾಗಿರ್ತಾರೆ ಅಂತ ನೋಡಿ. ನಂತರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿದರೆ. ಹಾಗೆ ನಮ್ಮ ಚಾನಲಲ್ಲಿ ಬೇಕಿಂಗ್ ವೀಡಿಯೋಸ್ ಆದರೆ ತುಂಬ ಇದೆ. ಅಂದರೆ ಕೇಕ್ಸ್‌ದು, ಐಸ್ ಕ್ರೀಮ್ಸ್‌ದು, ಚಾಕ್ಲೇಟು, ಕುಕ್ಕೀಸ್ ಈ ಥರ ಎಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.